ಹೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎದ್ದಿದ್ದೆ ಒಂದು 4 ಗಂಟೆ ಹಂಗೆ. ಬಟ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಕತ್ಲೆ ಇತ್ತು. ಕೆಲಸಗಳೆಲ್ಲ ನೈಟೇ ಮುಗಿಸಿದ್ದೆ. ನಿನ್ನೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಬೇಕಿತ್ತು. ನಾನು ಫಸ್ಟ್ ಟೈಮು ವೈಕುಂಠ ಏಕಾದಶಿನ ಮಾಡ್ತಿರೋದು. ನಾನು ಮದುವೆ ಆದಾಗಿಂದನೂ ಮಾಡಿರಲಿಲ್ಲ. ನಾನು ಯಾವತ್ತು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್. ಆ್ಯಂಡ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತೂ ಇರಲಿಲ್ಲ. ನಮ್ಮ ಮನೆ ದೇವರೇ ಆಗಿದ್ರೂ ವೈಕುಂಠ ಏಕಾದಶಿನ ಪರ್ಟಿಕ್ಯುಲರಾಗಿ ಯಾವ ರೀಸನ್ ಇಟ್ಕೊಂಡು ಮಾಡ್ತಾರೆ, ಏನಕ್ಕೆಲ್ಲ ಮಾಡ್ತಾರೆ ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಇದನ್ನೆಲ್ಲ ನನ್ನ ಸಿಸ್ಟರ್ ಹತ್ರ ಕೇಳಿ ಒಂದೊಂದೇ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊತ ನಮ್ಮಿಬ್ರಿಗೂ ಯಾವ ರೀತಿ ಗೊತ್ತಿದೆಯೋ, ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಆ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಎಲ್ಲನೂ ಮಾಡಿದರು. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ. ಅಲ್ಲಿ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ದು ದೇವರಿಗೆ ಒಂದಷ್ಟು ಏನೆಲ್ಲ ಹೇಳಬೇಕು, ದೇವ್ರ ಹತ್ರ ನಾವೇನೆಲ್ಲ ಕೇಳಬೇಕು ಅದನ್ನೆಲ್ಲ ಕೇಳ್ಕೊತ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂತ ಅಂದರೆ ಅದನ್ನು ಹೇಳಿದ್ರೆ ಮಾತುಗಳಿಲ್ಲ ಅಂದ್ಕೊತೀನಿ. ಅದನ್ನು ನಾವು ಫೀಲ್ ಮಾಡಿದಾಗಲೇ ನಮಗದು ಗೊತ್ತಾಗೋದು ಅಂತ ಅಂದ್ಕೊತೀನಿ. ಸೊ ಅಲ್ಲೆಲ್ಲ ಮಾತಾಡಿಕೊಂಡು ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತಿದ್ವಿ. ಪ್ರಸಾದ ಕೂಡ ಕೊಡ್ತಿದ್ರು. ಮಕ್ಕಳು ಕೂಡ ಪ್ರಸಾದನ ಈಸ್ಕೊಂಡು ತಿಂತಿದ್ದಾರೆ. ನಾವುಗಳು ಉಪವಾಸದಲ್ಲಿ ಇರೋದರಿಂದ ಯಾವುದೇ ರೀತಿ ಪ್ರಸಾದನ ನಾವು ತಿಂತಿಲ್ಲ ಅಷ್ಟೇ. ಪ್ರಸಾದ ಚೆನ್ನಾಗಿತ್ತು ಅಂತ ನನ್ನ ಮಗಳು ಕೂಡ ಹೇಳ್ತಿದ್ಲು, ತಿಂದಳು ಕೂಡ. ನಾನು ಹಾಗೆ ಮನೆಗೆ ಇಸ್ಕೊಂಡು ಪ್ರಸಾದನ ಹೋಗೋಣ ಅಂದ್ಕೊಂಡು ಮನೆಗೂ ಇಸ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ವಿ ಮಕ್ಕಳಿಬ್ಬರು ತಿನ್ನಲಿ ಅಂತ. ಆವಾಗಲೇ ಹೇಳ್ದಂಗೆ ನನಗೆ ಪರ್ಟಿಕ್ಯುಲರಾಗಿ ಒಂದಷ್ಟು ಇದೆ ನನ್ನ ಮನಸ್ಸಲ್ಲಿ, ಹಿಂಗೆ ಆಗಬೇಕು ನನಗೆ ಅನ್ನೋ ಥರದ್ದೆಲ್ಲ ನನಗೆ ತುಂಬ ಇರೋದರಿಂದ ತುಂಬ ಅನ್ನಿಸ್ತು ಮಾಡಬೇಕು. ನಾನು ಈ ವರ್ಷ ನಾನೇನು ಅಂದ್ಕೊತಿದ್ದೀನಿ ಅದು ನನಗೆ ಆಗಬೇಕು ಅಂತ ಅಂದರೆ ನಾನು ಮಾಡಬೇಕು ಇದನ್ನೆಲ್ಲ. ದೇವರು ಒಳ್ಳೇದು ಮಾಡ್ತಾರೆ ಇದನ್ನೆಲ್ಲ ಮಾಡಿದ್ರೆ ಅಂತ ಅಂದ್ಕೊಂಡು ನಾನೇ ಫುಲ್ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿಕೊಂಡು ವೈಕುಂಠ ಏಕಾದಶಿ ವ್ರತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿನೂ ಕೂಡ ಅದನ್ನು ಕಂಪ್ಲೀಟಾಗಿ ಸಕ್ಸಸ್ ಕೂಡ ಮಾಡಿಕೊಂಡೆ. ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಇನ್ನೂ ಒಂದೇನಪ್ಪ ಅಂತಂದರೆ ದೇವರಿಲ್ಲದೆ ಏನೂ ಇಲ್ಲ ಅಲ್ವಾ. ಸೊ ನನ್ನ ಮಗಳು ಕೂಡ ನಮಗೆ ವೆಂಕಟರಮಣ ಸ್ವಾಮಿ ವರದಿಂದನೇ ಅವಳು ನಮಗೆ ಹುಟ್ಟಿದ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿರೋ ಎಮೋಷನ್ಸ್ ಇದೆ. ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಮಾಡಲೇಬೇಕು ಆಬ್ವಿಯಸ್ಲಿ. ಅದೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ದೇವರಂತೂ ಸಿಕ್ಕಾಪಟ್ಟೆ ಪವರ್ಫುಲ್. ನನಗೆ ಗೊತ್ತಿರೋಂಗೆ ಸುಮ್ಮನೆ ಹಂಗೇನೂ ಕೂಡ ನಾವೇನಾದರೂ ಅಂದ್ಕೊಂಡ್ರೆ ಅದನ್ನು ಸಕ್ಸಸ್ ಮಾಡಿ ಕೊಡ್ತಾರೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಒಂದು ಸ್ಟ್ರಾಂಗಾಗಿ ಸಂಕಲ್ಪ ಥರ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ದೇವಸ್ಥಾನದಿಂದ ಬಂದು ನಾನು ಬ್ಲಾಗ್ಸ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತು ಬೆಳಿಗ್ಗೆ 5 ಗಂಟೆ 4:45 ಹಂಗೆ ಎದ್ದು ಆಚೆ ಬಂದೆ. ಫುಲ್ ಕತ್ಲೆ ಅಂದರೆ ಕತ್ಲೆ ಇತ್ತು. ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದ ತಕ್ಷಣವೇ ಪೂಜೆ ಮಾಡಿದೆ. ನಾನು ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಪಂಚಾಮೃತ ಮಾಡಿ ಇಟ್ಟಿದ್ದೆ. ಮಾಡಿಬಿಟ್ಟು ನೆನ್ನೆನೇ ಹೂವೆಲ್ಲ ಹಾಕಿರೋದ್ರಿಂದ ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ ದೇವ್ರ ಮನೇಲಿ. ಹಾಗೆ ತುಳಸಿಗಳನ್ನ ಮುಟ್ಟಿಸಿ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಪೂಜೆನ ಮಾಡಿ ನನಗೇನೇನೆಲ್ಲ ಸಂಕಲ್ಪಗಳಿತ್ತು ಅದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊತ ಇವತ್ತಿನ ಉಪವಾಸ ಏನಿತ್ತು, ನಿನ್ನೆಯಿಂದ ಉಪವಾಸ ಸ್ಟಾರ್ಟ್ ಮಾಡಿದ್ದಲ್ಲ ಅದನ್ನು ಕಂಪ್ಲೀಟಾಗಿ ಎಂಡ್ ಕೂಡ ಮಾಡಿದೆ. ಇವತ್ತು ದೇವರಿಗೆ ಅಂತ ಮಾಡಿಟ್ಟಿರೋ ಪ್ರಸಾದ ಇದೆಯಲ್ಲ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದೇ ಪ್ರಸಾದನ ನಾನು ತೊಗೊಂಡು ತಿಂದು ಉಪವಾಸನ ಅಲ್ಲಿಗೆ ಮುಗಿಸ್ದೆ. ಅಷ್ಟೇ ಆಗಿತ್ತು. ಗೊತ್ತಿರೋ ಅಷ್ಟನ್ನು ನಾನು ತಿಳ್ಕೊಂಡಿರೋ ಅಷ್ಟನ್ನು ನನಗೆ ಗೊತ್ತಿರೋ ಅಷ್ಟನ್ನು ನಾನು ಮಾಡಿದೆ. ಗೊತ್ತಿಲ್ಲದೆ ಇರೋದನ್ನು ಎಲ್ಲ ನನ್ನ ಸಿಸ್ಟರ್ ಹತ್ರ ಕೇಳಿ ತಿಳ್ಕೊಂಡು ಹೇಳಿಸ್ಕೊಂಡು ಕಂಪ್ಲೀಟ್ ಮಾಡಿ ಸಕ್ಸಸ್ ಕೂಡ ಆದೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ತುಂಬ ಪುಟಾಣಿ ವ್ಲಾಗ್ ಆಯ್ತಿದು. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಗೊತ್ತಲ್ಲ ನಿಮಗೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪೋಸ್ಟ್ ಮಾಡೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.